ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಕುಂಭಮೇಳಕ್ಕೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ನಂದೊಂದು ಸಲಹೆ ಮತ್ತು ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಲೈವ್ಗೆ ಬಂದಿದ್ದೇನೆ. ನೀವು ಈ ಸಾರಿ ನಡೀತಿರ್ತಕ್ಕಂಥ ಪೂರ್ಣ ಮಹಾಕುಂಭಮೇಳಕ್ಕೆ ನೇರವಾಗಿ ಪ್ರಯಾಗ್ರಾಜ್ಗೂ ಹೋಗ್ಬೋದು, ವಿಮಾನದ ಮೂಲಕ ಹೋಗ್ಬೋದು, ಟ್ರೈನಿನ ಮೂಲಕನೂ ಹೋಗ್ಬೋದು. ಅದಲ್ಲದೆ ಇನ್ನೊಂದು 2 ಪುಣ್ಯಕ್ಷೇತ್ರಗಳನ್ನು ಆ್ಯಡ್ ಮಾಡ್ಕೋಬೋದು ನನ್ನ ಬಡ್ಜೆಟಲ್ಲಿ ಅನ್ನೋದಾದರೆ ನನ್ನ ಸಲಹೆ ಏನು ಅಂತಂದರೆ, ಬ್ಯಾಂಗ್ಳೂರಿಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ ನೀವು ನೇರವಾಗಿ ಅಯೋಧ್ಯೆಗೆ ಹೋಗಿ, ಅಯೋಧ್ಯೆಯಲ್ಲಿ 1 ಅಥವಾ 2 ದಿವಸ ತಂಗಿ ಅಲ್ಲಿ ರಾಮ ಮಂದಿರ ದರ್ಶನ, ಗುಪ್ತಾರ್ ಘಾಟ್ ಭೇಟಿ, ಸರಿಯೂ ನದಿ ಸ್ನಾನ, ಹಾಗೆ ಹನುಮಾನ್ ಗಡಿ, ದಶರಥ್ ಮಹಲ್ ಇವೆಲ್ಲವನ್ನು ನೋಡಿಕೊಂಡು ಅಲ್ಲಿಂದ ಬಸ್ಸಲ್ಲಿ ಅಥವಾ ವಾಹನದಲ್ಲಿ ನೀವು ಪ್ರಯಾಗ್ರಾಜ್ಗೆ ಬರ್ಬೋದು. ಆದರೆ ಇದರ ಪೂರ್ವದಲ್ಲಿ ಏನು ಮಾಡಬೇಕು ಅಂತಂದರೆ, ವಸತಿಯನ್ನು ನೀವು ಬುಕ್ ಮಾಡಿ ಇಟ್ಕೊಂಡಿರಬೇಕು. ಅದು ಕುಂಭಗ್ರಾಮ ಅಲ್ಲಿ ಆದರೂ ನೀವು ಹೋಗ್ಬೋದು, ಅಥವಾ ಈ ಕುಂಭಮೇಳಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಟೆಂಟ್ಗಳನ್ನು ಹಾಕಿದ್ದಾರೆ. ಇಂಡಿಯನ್ ರೈಲ್ವೇದವರು ಅಲ್ಲಿ ಅವ್ರದ್ದೇ ಒಂದು ದೊಡ್ಡ ಕ್ಯಾಂಪಸ್ ಮಾಡಿದ್ದಾರೆ. ಪ್ರೈವೇಟ್ ಅವರು ಕೂಡ ಬೇಕಾದಷ್ಟು ಟೆಂಟ್ಗಳನ್ನು ಹಾಕಿದ್ದಾರೆ. ನಿಮ್ಮ ಬಡ್ಜೆಟ್ಗನುಸಾರವಾಗಿ ಮೊದಲೇ ಸರಿಯಾಗಿ ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ನಂಬಿಕಸ್ಥರ ಮೂಲಕ ಹೋದರೆ ಇನ್ನೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಎಷ್ಟೋ ಫೇಕ್ ವೆಬ್ಸೈಟ್ಸ್ ಕೂಡ ಇವತ್ತು ಇದೆ. ಕುಂಭಮೇಳದಲ್ಲಿ 2 ದಿವಸ ಆದರೂ ಕನಿಷ್ಠ ನೀವು ಉಳಿದ್ರೆ ನಿಮಗೆ ಅದರ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೆ ಬಂದರೆ ಅಲ್ಲಿ ಫಸ್ಟು ನೀವು ಚೆಕ್-ಇನ್ ಮಾಡಿಬಿಡಿ. ನೆಕ್ಸ್ಟ್ ಡೇ ಆ ಕುಂಭಗ್ರಾಮ ಎಲ್ಲ ದರ್ಶನ ಮಾಡಿ, ಸಾಧು ಸಂತರ ದರ್ಶನ ಮಾಡ್ಕೊಂಡು ಬನ್ನಿ. ಯಾವತ್ತು ಶಾಹಿ ಸ್ನಾನದ ಮುನ್ನಾ ದಿನ. ಈಗ ಪ್ರಾರಂಭ ಆಗುವುದು 13ರಿಂದ ಪ್ರಾರಂಭ ಆಗಿದೆ ಆಲ್ರೆಡಿ, ಮುಕ್ತಾಯ ಆಗೋದು ಫೆಬ್ರವರಿ 26ಕ್ಕೆ ಮಹಾಶಿವರಾತ್ರಿಗೆ. ಹೀಗೆ 2 ದಿವಸ ಮುಖ್ಯವಾದ ಶಾಹಿ ಸ್ನಾನ ಇರ್ತದೆ. ಸೊ ಅಲ್ಲಿ ಸಾಧು ಸಂತರಿಗೆ 1 ದಿವಸ ಮತ್ತು ಭಕ್ತಾದಿಗಳಿಗೆ 1 ದಿವಸ. ಮುನ್ನಾ ದಿನ ಸಾಧು ಸಂತರಿಗೆ, ನಂತರದ ದಿನ ಭಕ್ತಾದಿಗಳಿಗೆ. ಸಂಗಮದಲ್ಲಿ ಸ್ನಾನ ಮಾಡೋ ಪ್ಲ್ಯಾನ್ ಮಾಡಿಕೊಳ್ಳಿ. ಬೋಟಿಂದ ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿ ನೀರಲ್ಲಿ ಇಳಿದು ಸ್ನಾನ ಮಾಡ್ತಾ, ನಿಮ್ಮ ಸಂಕಲ್ಪಗಳೊಂದಿಗೆ ಸ್ನಾನ ಮಾಡ್ತಾ, ನಿಮ್ಮ ಎಲ್ಲ ಜನ್ಮದ ಕರ್ಮಗಳು, ವ್ಯಾಧಿಗಳು, ಕ್ಲೇಶಗಳು ನಿವಾರಣೆ ಆಗಲಿ ಎನ್ನುವ ಸಂಕಲ್ಪದೊಂದಿಗೆ ಮೃತ್ಯುಂಜಯ ಮಂತ್ರವನ್ನು, ಗಾಯತ್ರಿ ಮಂತ್ರವನ್ನು ಅಥವಾ ನಿಮಗೆ ಇಷ್ಟ ದೈವದ ಶ್ಲೋಕಗಳನ್ನು ಹೇಳಿಕೊಂಡು ಮಾಡ್ಬೋದು. ನೀವು ಒಬ್ಬರೇ ಹೋದರೂ ಕೂಡ ಮಾಡ್ಬೋದು, ಅಥವಾ ಗುಂಪಲ್ಲಿ ಹೋಗೋದು ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕಂದರೆ ಒಂದು ಗ್ರೂಪ್ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಕೂಡ ನಿಮಗೆ ಅದು ಪೂರ್ಣತೆಯನ್ನು ತಂದು ಕೊಡ್ತದೆ. ಅಲ್ಲಿ ಹೋದರೆ ನೀವು ಸ್ವಲ್ಪ ನಡಿಬೇಕಾಗ್ತದೆ. ನಿಮಗೆ ನೇರವಾಗಿ ನಿಮ್ಮ ಟೆಂಟ್ಗಳಿಗೆ ವಾಹನದ ವ್ಯವಸ್ಥೆ ಇರೋದಿಲ್ಲ. ಯಾಕೆಂದರೆ ಟ್ರಾಫಿಕ್ಕು ತುಂಬ ಇರೋದರಿಂದ ಬ್ಯಾರಿಕೇಡ್ಸ್ ಹಾಕಿರ್ತಾರೆ. ಸುಮಾರು 5ರಿಂದ 7 ಕಿಲೋಮೀಟ್ರು ಅಥವಾ 10 ಕಿಲೋಮೀಟ್ರು ಕೆಲವು ಸಾರಿ ನಿಮ್ಮ ಲಗೇಜೊಂದಿಗೆ ನೀವು ಟೆಂಟಿಗೆ ತಲುಪಬೇಕಾಗತ್ತೆ. ಇದಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ಮುಖ್ಯವಾಗಿ ಇನ್ನೊಂದು ನೀವು ಗಮನಿಸಬೇಕಾದ್ದು, ತುಂಬ ಚಳಿ ಇದೆ ಅಲ್ಲಿ. ಉತ್ತರ ಪ್ರದೇಶ 2 ಎಕ್ಸ್ಟ್ರೀಮ್ಸ್. ಬೇಸಿಗೆ ಕಾಲದಲ್ಲಿ ಬಿಸಿ ಜಾಸ್ತಿ ಇರ್ತದೆ, ಚಳಿಗಾಲದಲ್ಲಿ ಚಳಿ ಜಾಸ್ತಿ ಇರ್ತದೆ. ಅದಕ್ಕೆ ತಕ್ಕಂತಹ ಥರ್ಮಲ್ಸಿಂದ ಹಿಡ್ಕೊಂಡು, ಮಫ್ಲರಿಂದ ಹಿಡ್ಕೊಂಡು, ಮತ್ತು ಮಂಕಿ ಕ್ಯಾಪಿಂದ ಹಿಡ್ಕೊಂಡು, ಜಾಕೆಟ್ಟಿಂದ ಹಿಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಅಗತ್ಯಕ್ಕೆ ನೀವು ಎಷ್ಟು ದಿವಸ ಉಳಿತೀರಿ ಅನ್ನುವ ಆಧಾರದ ಮೇಲೆ ನೀವು ಅಗತ್ಯವಾದ ಉಡುಪುಗಳನ್ನು, ಸ್ನಾನಕ್ಕೆ ಅಂತ ಪ್ರತ್ಯೇಕವಾದ ಉಡುಪುಗಳನ್ನು ತೊಗೊಳ್ಬೇಕಾಗತ್ತೆ. ಖರ್ಚಿಗೆ ಒಂದಷ್ಟು ಎಕ್ಸ್ಟ್ರಾ ಕಾಸನ್ನು ತೊಗೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ನಿಮಗೆ ಅಲ್ಲಿ ದೋಣಿಗೆ ಆಗಲಿ ಅಥವಾ ಇತರೆ ಒಂದು ಖರ್ಚುಗಳು ಬರ್ಬೋದು ದರ್ಶನಕ್ಕೆ ಎಲ್ಲನೂ. ಸೊ ಅದಕ್ಕೆ ತಕ್ಕಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೋದು. ಮತ್ತು ನೀವು ಅಲ್ಲಿ ಅನೇಕ ಅಖಾಡಗಳಿವೆ. ಈ ಅಖಾಡಗಳೆಲ್ಲ ಪೂರ್ಣ ಮಾಡೋಕ್ಕಾಗಲ್ಲ ಒಂದು ವಿಸಿಟಲ್ಲಿ. ಯಾಕೆಂದರೆ 14,000 ಎಕರೆಯಲ್ಲಿ ಸ್ಪ್ರೆಡ್ ಆಗಿದೆ ಆ ಕುಂಭಗ್ರಾಮ. ನಿಮಗೆ ಗೈಡ್ಸ್ ಕೂಡ ಸಿಗೋದಿಲ್ಲ ಅಲ್ಲಿ. ಬಟ್ ನೀವೇ ಎಕ್ಸ್ಪ್ಲೋರ್ ಮಾಡ್ಬೋದು. ಮಾಡಿಕೊಂಡು ವಾಪಸ್ಸು ನಿಮ್ಮ ಟೆಂಟ್ಗಳು ಬರೋದಿದೆಯಲ್ಲ, ಅದು ಸ್ವಲ್ಪ ಬಿಗ್ ಚಾಲೆಂಜ್. ಅಷ್ಟು ಪೇಷನ್ಸು, ಅಷ್ಟು ಎನರ್ಜಿ, ಅಷ್ಟು ಟೈಮನ್ನು ನೀವು ಹೊಂದಿಸ್ಕೋಬೇಕಾಗತ್ತೆ. ಮಾನಸಿಕವಾಗಿ ಸಿದ್ಧರಾಗಿದ್ದರೆ ನಿಮ್ಗೆ ಅನುಕೂಲ ಆಗುತ್ತೆ. ನಾವು ಕೂಡ 3 ದಿವಸ ಅಲ್ಲೇ ಇದ್ವಿ ಪ್ರಯಾಗ್ರಾಜಲ್ಲಿ, 2 ದಿವಸ ಅಯೋಧ್ಯೆಯಲ್ಲಿದ್ವಿ, ಇನ್ನು 2 ದಿವಸ ನಾವು ಕಾಶಿಯಲ್ಲಿದ್ವಿ. ಸೊ ಈ ಥರ ಟ್ರಯಾಂಗಲ್ ಪ್ಲ್ಯಾನ್ ಮಾಡ್ಕೊಂಡೋದ್ರೆ ಅದು ಪೂರ್ಣ ಆಗುತ್ತೆ ಈ ಪ್ರವಾಸ. ಫಸ್ಟ್ ಅಯೋಧ್ಯೆ ಹೋಗ್ಬೋದು, ಪ್ರಯಾಗ್ರಾಜ್ ಬರ್ಬೋದು, ಅಲ್ಲಿಂದ ನೀವು ಕಾಶಿಗೆ ಹೋಗ್ಬಿಟ್ಟು ಅದನ್ನು ಎಲ್ಲ ದರ್ಶನ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಕ್ಕಂಥ ಫ್ಲೈಟಲ್ಲಾಗಲಿ ಟ್ರೈನಲ್ಲಾಗಲಿ ಬುಕ್ಕಿಂಗ್ ಮೊದಲೇ ಮಾಡ್ಕೋಬೇಕು. ವಸತಿ ಮೊದಲೇ ಮಾಡ್ಕೋಬೇಕು. ಡ್ರೆಸ್ಸಿಂಗ್ ಪ್ಯಾಕೇಜು ಎಲ್ಲ ಮಾಡ್ಕೋಬೇಕು. ನಿಮಗೆ ಲೈಕ್ ಮೈಂಡೆಡನ್ನು ಕರ್ಕೊಂಡೋಗಿ, ಅಂದರೆ ನಿಮ್ಮ ಜೊತೆ ಯಾರು ಹೊಂದ್ಕೊಳ್ತಾರೆ ಅಂತಹ
ಒಂದು ಗ್ರೂಪನ್ನು ಮಾಡಿಕೊಂಡು ಹೋಗಿ. ವಿತ್ ಫ್ಯಾಮಿಲೀಸು ಹೋಗ್ಬೋದು, ವಿತ್ ಗ್ರೂಪು ಹೋಗ್ಬೋದು. ಬಟ್ ನೀವು ಪೂರ್ಣ ಮಾಹಿತಿ ಇಲ್ಲದೆ, ಮೊದಲೇ ಬುಕ್ಕಿಂಗ್ ಇಲ್ಲದೆ ಹೋದರೆ ನಿಮಗೆ ಸ್ವಲ್ಪ ಕಷ್ಟ ಖಂಡಿತ ಎದುರಾಗ್ತದೆ. ಸೊ ಮಾನಸಿಕವಾಗಿ ಕೂಡ ನೀವು ರೆಡಿಯಾಗಿರಬೇಕು. ಅಂದರೆ ನಡೆಯೋದಕ್ಕಾಗಲಿ ಮತ್ತು ಪೇಷನ್ಸ್ ಆಗಲಿ ಇದೆಲ್ಲ ಬೇಕಾಗ್ತದೆ. ಸೊ ನೀವು ಎಲ್ಲಿ ಕುಂಭಗ್ರಾಮದಲ್ಲಿ ನಡಿಬೇಕಾದ್ರೂ ಕೂಡ ಒಂದು ಲಘು ಲಗೇಜ್, ಒಂದು ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಿರಬೇಕು. ಅದರಲ್ಲಿ ಒಂದಷ್ಟು ಲೈಟ್ ಫುಡ್ಡು, ವಾಟರು, ವ್ಯಾಲ್ಯುಬಲ್ಸು ಎಲ್ಲ ಹಾಕ್ಕೋಬೇಕು. ಮತ್ತು ಈ ಸಾರಿ ನಡೀತಿರ್ತಕ್ಕಂಥ ಈ ಪೂರ್ಣ ಮಹಾಕುಂಭಮೇಳದಲ್ಲಿ ನಿಜವಾದ ಸಾಧುಗಳು ಇದ್ದಾರೆ, ಫೇಕ್ ಸಾಧುಗಳು ಇದ್ದಾರೆ, ಫೇಕ್ ಬಾಬಾಗಳು ಇದ್ದಾರೆ. ಅವರು ನಿಮ್ಮ ಕ್ಯಾಮ್ರಾನು ಕಸ್ಕೋಬೋದು, ಮೊಬೈಲ್ ಕಸ್ಕೋಬೋದು, ವಾಚ್ ಕಿತ್ಕೊಂಡಂಥ ಉದಾಹರಣೆಗಳಿದೆ ಮತ್ತು ದುಡ್ಡು ಕಿತ್ಕೊಂಡಂಥ ಉದಾಹರಣೆ ಇದೆ, ಹೊಡೆದಂಥ ಉದಾಹರಣೆಗಳು ನಾವು ನೋಡಿದ್ದೇವೆ ಅಲ್ಲಿ. ಹಾಗಾಗಿ ಮೈಯೆಲ್ಲ ಎಚ್ಚರವಾಗಿರಲಿ. ಅವ್ರನ್ನ ಮಾತಾಡಿಸಿ, ಬಟ್ ತುಂಬ ಹತ್ತಿರವಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಕಿರಿಕಿರಿ ಮಾಡಿದ್ರೆ ಅವರು ಹೊಡೆಯೋಕ್ಕೆ ಬರ್ತಾರೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಇಂಡಿವಿಜುವಲ್ ಸಾಧುಗಳಿಗಿಂತನೂ ಒಂದು ಅಖಾಡಗಳಿಗೆ ಹೋದರೆ ನಿಮಗೆ ಆ ಸಾಧು ಸಂತರ ಸಾಧನೆ ಏನು ಅನ್ನೋದು ಗೊತ್ತಾಗ್ತದೆ. ನಾವು ಹೋಗಿದ್ದಾಗ ಗುಂಪಲ್ಲಿ ಒಬ್ಬ ಸಾಧು ಹೀಗೆ 20 ವರ್ಷದಿಂದ ಕೈ ಮೇಲೆ ಕೆತ್ಕೊಂಡಿದ್ದವನು, ಯಾವತ್ತೂ ಇಳಿಸದಿರ್ತಕ್ಕಂಥವನು ಒಬ್ಬನು ನೋಡಿದ್ವಿ. ಹಾಗೆ ಮುಳ್ಳಿನ ಮೇಲೆ ಮಲಗಿರ್ತಕ್ಕಂಥ ಸಾಧುಗಳನ್ನು ನೋಡಿದ್ವಿ. ಹಾಗೆ ತಲೆ ಮೇಲೆ 20 kg ಭಾರದ ರುದ್ರಾಕ್ಷಿಯ ಮಾಲೆಯನ್ನೇ, ಬೆಟ್ಟವನ್ನೇ ಹೊತ್ಕೊಂಡು ಕೂತಿರ್ತಕ್ಕಂಥ ಸಾಧು ನೋಡಿದ್ವಿ. ಹಾಗೆ ಒಬ್ಬ ಕುಬ್ಜ ಸಾಧು 20 ವರ್ಷದಿಂದ ಸ್ನಾನನೇ ಮಾಡಿಲ್ಲ. ಈ ಥರ ವಿಚಿತ್ರಾತಿ ವಿಚಿತ್ರ ಸಾಧುಗಳು ನಿಮಗೆ ಸಿಗ್ತಾರೆ. ಭಂಗಿ ಹೊಡೆಯುವ ಸಾಧುಗಳು ಸಿಗ್ತಾರೆ, ನಾಗಾಗಳು ಸಿಗ್ತಾರೆ, ನಂಗಾ ಬಾಬಾ ಸಿಗ್ತಾರೆ, ಅಗೋರಿಗಳು ಸಿಗ್ತಾರೆ, ಕಿನ್ನರ ಅಖಾಡದವರು ಸಿಗ್ತಾರೆ. ಸೊ ಇವರೆಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ವೇದಿಕೆ ಇದು. ನಿಮಗೆ ಧೈರ್ಯಸ್ಥರು ಏನೋ ಒಬ್ಬೊಬ್ಬರೇ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಪ್ಪ ನಾನು ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಕಮ್ಮಿ ಅಂತಂದರೆ ನೀವು ಗ್ರೂಪಲ್ಲೇ ಹೋಗೋದು ಒಳ್ಳೆಯದು. ಸೊ ಮೊಬೈಲ್ ಯಾವಾಗಲೂ ಒಂದು ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಗ್ರೂಪ್ ಮೆಸೇಜಸನ್ನು ಶೇರ್ ಮಾಡಿಕೊಂಡು ಕ್ಷೇಮವಾಗಿ ಸುರಕ್ಷಿತವಾಗಿ ಪೂರ್ಣ ಯೋಜನೆಯೊಂದಿಗೆ ಹೋಗಿ ಈ ಅಪರೂಪದಲ್ಲಿ ಅಪರೂಪವಾದಂತಹ 144 ವರ್ಷಗಳಿಗೊಮ್ಮೆ ಘಟಿಸ್ತಿರ್ತಕ್ಕಂಥ ಈ ಪೂರ್ಣ ಮಹಾಕುಂಭದಲ್ಲಿ ಶಾಹಿ ಸ್ನಾನ ಮಾಡಿ ನಿಮ್ಮೆಲ್ಲ ಸಂಕಲ್ಪಗಳನ್ನು, ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಬರಲಿ, ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಒಂದು ಸಣ್ಣ ಮಾಹಿತಿ. ನಿಮಗೆ ಶುಭವಾಗಲಿ, ನಿಮಗೆ ಮಂಗಳವಾಗಲಿ. ಧನ್ಯವಾದಗಳು.